ಮುಗಳಖೋಡದಲ್ಲಿ ನಡೆದ ಗುರುವಂದನಾ ಮಹೋತ್ಸವ ಕಾರ್ಯಕ್ರಮ ವಿಶ್ವದಾಖಲೆ ಮಾಡಿದೆ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮುಗಳಖೋಡ ಪಟ್ಟಣದಲ್ಲಿ ಈ ಕಾರ್ಯಕ್ರಮ ನಡೆದಿತ್ತು. ಕಾರ್ಯಕ್ರಮದಲ್ಲಿ 30,000ಕ್ಕೂ ಅಧಿಕ ರೈತರಿಗೆ ಸನ್ಮಾನ ಮಾಡಲಾಯಿತು. ಶ್ರೀ ಷಡಕ್ಷರಿ ಶಿವಯೋಗಿ ಮತ್ತು ಡಾಕ್ಟರ್ ಮುರುಘಾ ರಾಜೇಂದ್ರ ಸ್ವಾಮೀಜಿಯವರ 40ನೇ ಗುರುವಂದನಾ ಮಹೋತ್ಸವದ ಕಾರ್ಯಕ್ರಮ ಇದಾಗಿತ್ತು. ಮುಖ್ಯವಾಗಿ ಜೈ ಜವಾನ್ ಜೈ ಕಿಸಾನ್, ಜೈ ವಿಜ್ಞಾನ್ ಜೈ ಶಿಕ್ಷಣ ಎಂಬ ಘೋಷವಾಕ್ಯದಡಿ ಕಾರ್ಯಕ್ರಮ ಮೊಳಗಿತು. ಕಾರ್ಯಕ್ರಮಕ್ಕೆ ಕೇಸರಿ, ಬಿಳಿ, ಹಸಿರು, ಮಧ್ಯದಲ್ಲಿ ನೀಲಿ ಬಣ್ಣದ ಟೋಪಿ ತೊಟ್ಟು ತ್ರಿವರ್ಣ ಧ್ವಜವನ್ನು ಹೋಲುವ ರೀತಿಯಲ್ಲಿ ರೈತರು ಕುಳಿತಿದ್ರು. ಇದು ವಿಶೇಷವಾಗಿ ಕಾಣ್ತಾ ಇತ್ತು. ಶ್ರೀಮಠದಿಂದ ರೈತರ ಮೇಲೆ ಹೆಲಿಕಾಪ್ಟರ್ ಮೂಲಕ ಪುಷ್ಪಾರ್ಚನೆ ಮಾಡಲಾಯಿತು. ನೀವೆಲ್ಲರೂ ಅತ್ಯಂತ ಶಿಸ್ತಿನ ಸಿಪಾಯಿಗಳು. ಜೋರಾಗಿ ಚಪ್ಪಾಳೆಯನ್ನು ತಟ್ಟುವುದರ ಮೂಲಕ ಪೂಜನೀಯ ಗುರುಗಳಿಗೆ ಅವರಿಗೆ ಗೌರವವನ್ನು ಕೊಡ್ತಾ ಇದ್ದಾರೆ. ಮುಗಳಖೋಡದ ಪೂಜೆಗೆ ಗೌರವ ಆದರೆ ಎಲ್ಲ ರೈತರಿಗೂ ಗೌರವ ಕೊಟ್ಟ ಹಾಗೆ ಪ್ರಾಧಾನ್ಯತೆ ನೀಡುವೆ. ಒಟ್ಟಿನಲ್ಲಿ ನಾನೊಬ್ಬ ರೈತನಾಗಿ ಎಂದು ದಿವ್ಯ ಶಕ್ತಿಯ ಭವ್ಯ ಪರಂಪರೆಯ ಶಿಶುಗಳಂತೆ ಸಾಕುವೆ. ಎಲ್ಲ ರೈತ ಮುಖಂಡರು, ರೈತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಭಾಳಷ್ಟು ತಮ್ಮ ಸ್ವಯಂ ಪ್ರೇರಣೆಯಿಂದ ಇಲ್ಲಿ ಆಗಮಿಸಿ ಭಾಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತದೆ. ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ, ಇಡೀ ನಾಡಿನ ರೈತರು, ದೇಶದ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನು ಸಿಗಬೇಕು. ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ನಾವು ಸರ್ಕಾರಕ್ಕೆ ಒತ್ತಾಯವನ್ನು ಮಾಡೋದರ ಮುಖಾಂತರ ಆ ರೈತರ ಉಜ್ವಲ ಭವಿಷ್ಯಕ್ಕೆ, ಆ ರೈತರ ಒಂದು ಉಜ್ವಲ ಒಂದು ಭವಿಷ್ಯವನ್ನು ನಿರ್ಮಾಣ ಆಗಬೇಕು ಅನ್ನುವಂಥ ಕಾರಣಕ್ಕಾಗಿ ಮುಗಳಖೋಡ ಮಠ ಇವತ್ತು ರೈತರ ಬೆನ್ನಿಗೆ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥದ್ದು. ಹೀಗಾಗಿ ಇವತ್ತು ಮುಗಳಖೋಡ ಮಠದಲ್ಲಿ ಆ ರೈತರಿಗೆ ಗೌರವಿಸಿ ಅವರ ಮೇಲೆ ಒಂದು ಹೆಲಿಕಾಪ್ಟರ್ ಮುಖಾಂತರ ಪುಷ್ಪವೃಷ್ಟಿಯನ್ನು ಮಾಡಿರ್ತಕ್ಕಂಥ ಒಂದು ದೃಶ್ಯವನ್ನು ನೋಡಿದ್ರೆ ನನಗಂತೂ ಹೇಗೆ ಅನ್ನಿಸ್ತು ಅಂದರೆ ಸಾಕ್ಷಾತ್ ಭಗವಂತನ ಮೇಲೇ ಪುಷ್ಪವೃಷ್ಟಿ ಮಾಡಿರುವಂಥ ಒಂದು ಭಾವನೆ ನನಗೆ ಬಂದಿರುವಂಥದ್ದು. ಹೀಗಾಗಿ ಈ ಭಾಗದ ಎಲ್ಲ ರೈತರಿಗೆ ಒಳ್ಳೆಯದಾಗಲಿ. ಮುಂದೆ ಬರುವಂಥ ದಿನದಲ್ಲಿ ಭಗವಂತನ ಕೃಪೆಯಿಂದ ಮಳೆ ಆಗಬೇಕು, ಮಳೆಗೆ ತಕ್ಕ ಬೆಳೆ ಆಗಿ ಬೆಳೆಗೆ ತಕ್ಕ ಬೆಲೆ ಸಿಕ್ಕು ನಮ್ಮೆಲ್ಲ ರೈತರ ಬಾಳು ಅದು ಉಜ್ವಲ ಆಗಬೇಕು ಅನ್ನುವಂಥದ್ದು ನಾವು ಗುರುಗಳ ಹತ್ರ ಪ್ರಾರ್ಥನೆಯನ್ನು ಮಾಡ್ತೇವೆ. ಇವತ್ತು ವಿಶೇಷವಾಗಿ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಟ್ಟಿರುವಂಥ ಎಲ್ಲ ರೈತರಿಗೆ ಶ್ರೀಮಠದ ವತಿಯಿಂದ ಈ ಎಲ್ಲ ವಾಹಿನಿ ಮುಖಾಂತರ ಮತ್ತೊಂದು ಸಲ ಅಭಿನಂದನೆಗಳು ಮತ್ತು ಧನ್ಯವಾದಗಳನ್ನು ತಿಳಿಸ್ತೇನೆ.